ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಯಾರಿಸೋದು ಚಳಿಗಾಲದ ಸ್ಪೆಷಲ್ ಕರುಕುರು ಮತ್ತು ರುಚಿಯಾದ ಕಡಲೆಕಾಯಿ ಚಿಕ್ಕಿ. ಮಕ್ಕಳು, ದೊಡ್ಡವರು ಎಲ್ಲರಿಗೂ ಇಷ್ಟವಾಗುವ ಈ ಸಿಹಿ ತಿನಿಸು ತುಂಬಾ ಈಸಿಯಾಗುತ್ತದೆ. ಹಾಗಾದ್ರೆ ಶುರು ಮಾಡೋಣ. ಚಿಕ್ಕಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಕಡಲೆಕಾಯಿ ಮತ್ತು 3/4 ಕಪ್ ಸಕ್ಕರೆ. ಇಷ್ಟೇ ಸಾಕು ರುಚಿಯಾದ ಚಿಕ್ಕಿ ತಯಾರಿಸಲು. ಮೊದಲು ಒಂದು ಬಾಣಲೆಗೆ ಕಡಲೆಕಾಯಿ ಹಾಕಿ ಚೆನ್ನಾಗಿ ಹುರಿಯಿರಿ. ಹುರಿದು ಆಮೇಲೆ ಸಿಪ್ಪೆ ತೆಗೆಯಿರಿ. ಈಗ ಹುರಿದ ಕಡಲೆಕಾಯನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ತರಿತರಿಯಾಗಿ, ಅಂದರೆ ಒದ್ದೆಯಾಗದಂತೆ ರುಬ್ಬಿಕೊಳ್ಳಿ. ಮತ್ತೊಂದು ಬಾಣಲೆಗೆ 2 ಚಮಚ ತುಪ್ಪ ಹಾಗೂ ಸಕ್ಕರೆಯನ್ನು ಹಾಕಿ ಕಡಿಮೆ ಉರಿಯಲ್ಲಿ ಕರಗಿಸಿ. ಸಕ್ಕರೆ ಬಂಗಾರದ ಬಣ್ಣ ಬಂದು ಕರಗಿದಾಗ ಅದಕ್ಕೆ ರುಬ್ಬಿದ ಕಡಲೆಕಾಯಿ ಹಾಕಿ ಚೆನ್ನಾಗಿ ಕಲಸಿ. ಈ ಮಿಶ್ರಣವನ್ನು ಎಣ್ಣೆ ತುಪ್ಪ ಹಚ್ಚಿದ ತಟ್ಟೆಯ ಮೇಲೆ ಹಾಕಿ ತಕ್ಷಣವೇ ಲಟ್ಟಿಸಿ. ಸ್ವಲ್ಪ ತಣ್ಣಗಾದ ಮೇಲೆ ನಿಮ್ಮ ಇಷ್ಟದ ಆಕಾರದಲ್ಲಿ ಕತ್ತರಿಸಿಕೊಳ್ಳಿ. ಮೊದಲೇ ಲಟ್ಟಣಿಗೆ ಹಾಗೂ ಚಾಕುವಿಗೆ ತುಪ್ಪವನ್ನು ಹಚ್ಚಿಟ್ಟಿರಬೇಕು. ಲಟ್ಟಿಸಿದ ತಕ್ಷಣವೇ ಚಾಕುವಿನಿಂದ ನೀವು ಕಟ್ ಮಾಡಬೇಕು, ಇಲ್ಲವಾದರೆ ತಕ್ಷಣವೇ ಗಟ್ಟಿಯಾಗಿ ಬಿಡುತ್ತದೆ. ನಂತರ ನೀವು ಕತ್ತರಿಸಲು ಆಗುವುದಿಲ್ಲ. ಕತ್ತರಿಸಿದ ನಂತರ ತಕ್ಷಣವೇ ಚಕ್ಕಿಯನ್ನು ರೊಟ್ಟಿ ಮಣೆಯಿಂದ ಸಡಿಲ ಮಾಡಿ ಆದಷ್ಟು ಬೇಗನೆ ಅದನ್ನು ತಟ್ಟೆಗೆ ತೆಗೆದಿಡಬೇಕು. ಈಗ ರುಚಿಕರವಾದ ಟಾಫಿ ಸಿದ್ಧವಾಗಿದೆ.